ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹಸ್ರನಾಮ ಅಡುಗೆ ಮನೆ. ಇವತ್ತಿನ ಸ್ಪೆಷಲ್ ಏನು ಅಂದರೆ ಸಾಂಬಾರ್ ರೈಸ್. ಅಲ್ಟಿಮೇಟ್, ತುಂಬ ಚೆನ್ನಾಗಿರುತ್ತೆ. ಒಂದು ಸಲನಾದರೂ ಮಸ್ಟಾಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡಿದಾಗ ಒಂದು ಹೊತ್ತಿಗೆ ಮಾತ್ರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಂದು ಸಲ ತಿಂದರೆ ನೆಕ್ಸ್ಟ್ ಇನ್ನೊಂದು ಹೊತ್ತಿಗೂ ಇದನ್ನೇ ತಿನ್ನಬೇಕು ಅಂತ ಅನಿಸುತ್ತೆ. ಮಾರ್ನಿಂಗ್ ಮಾಡಿದ್ದೀವಿ ಅಂದರೆ ಮಾರ್ನಿಂಗ್ ತಿಂದರೆ ಆಫ್ಟರ್ನೂನ್ ಕೂಡ ಇನ್ನೂ ಇದನ್ನು ಅದು ರೀಹೀಟ್ ಮಾಡಿದ್ರೆ ನಾನು ತಿಂತೀನಿ ಅಂತ ಹೇಳಿ ತಿಂತಾರೆ. ಅಷ್ಟು ಒಳ್ಳೆ ರೆಸಿಪಿ ಇದು. ತಮಿಳ್ನಾಡು ಸ್ಪೆಷಲ್ ಸಾಂಬಾರ್ ರೈಸ್ ಅಲ್ಟಿಮೇಟ್ ಆಗಿರುತ್ತೆ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ ರೆಸಿಪಿನ. ಫಸ್ಟು ಕುಕ್ಕರ್ಗೆ ನಾನು ಅಕ್ಕಿ ಬೇಳೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ, 3/4 ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸರಿ ಹೋಗೋಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ಟೋಟಲ್ 1.25 ಕಪ್ ಆಗುತ್ತಲ್ವ, ಅದಕ್ಕೆ ನಾನು 4.25 ಕಪ್ ವಾಟರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅರಿಶಿನ ಹಾಕಿ 1 ಟೀ ಸ್ಪೂನ್ ಆಫ್ ಆಯಿಲ್ ಹಾಕಿದ್ದೀನಿ. ಇದು ಹಾಕಿದ ತಕ್ಷಣ ವಿಷಲ್ ಕುಗ್ಗೋಕ್ಕೆ ಅಂತೇಳಿ ಕುಕ್ಕರ್ನ ಹಾಕಿ ಇಡೋಣ. ಈ ಒಂದು ರೆಸಿಪಿಗೆ ಏನು ಬೇಕಂದರೆ ಟೊಮ್ಯಾಟೊ, ಆನಿಯನ್, ಹಾಗೆ ಬೀನ್ಸು, ಬದನೆಕಾಯಿ, ಪೊಟ್ಯಾಟೊ, ಕ್ಯಾರೆಟ್, ಆಮೇಲೆ ಸಾಂಬಾರ್ ಪೌಡರು 4 ಪ್ಯಾಕ್ಸ್, ಚಿಕ್ಕ ಪ್ಯಾಕ್ ಬರುತ್ತಲ್ವ ಅದು 4 ಪ್ಯಾಕು, ಪ್ಲಸ್ 2 ಸ್ಪೂನ್ ಖಾರದ ಪುಡಿ, ಹಾಗೆ ಇಂಗು. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗುತ್ತೆ. ಹಾಗೆ ಹುಣಸೆ ಹಣ್ಣು ಕೂಡ ಎತ್ತಿಟ್ಕೊಂಡಿದ್ದೀನಿ, 1 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು. ಇಲ್ಲಾಂದರೆ ನಿಮಗೆ ಹುಳಿ ಎಷ್ಟು ಬೇಕಾಗತ್ತೆ, ನಿಮ್ಮ ಕನ್ಸಿಸ್ಟೆನ್ಸಿಗೆ, ನಿಮ್ಮ ಮನೇಲಿ ಹುಳಿ ಎಷ್ಟು ತಿಂತಾರೆ ಅಷ್ಟು ಪ್ರಮಾಣದಲ್ಲಿ ಹುಳಿ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಪಾತ್ರೆಯಲ್ಲಿ ಆಯಿಲ್ ಹಾಕಿಟ್ಕೊಂಡಿದ್ದೀನಿ. ಆಯಿಲ್ ಕಾದಿದ ಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಸ್ವಲ್ಪ ಚೆನ್ನಾಗಿ ಬೇಯಲಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಅಂದಿದ ತಕ್ಷಣ ಇದಕ್ಕೆ ಕರಿಬೇವು ಆ್ಯಡ್ ಮಾಡ್ಕೋತಾ ಇದ್ದೀನಿ. ರೆಸಿಪಿ ತುಂಬಾ ಚೆನ್ನಾಗಿದೆ. ಜಸ್ಟ್ 9 ಮಿನಿಟ್ಸೇ ಇದೆ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನೀವೇ ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ ವಿಡಿಯೋ, ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ರೈಸ್ ರೆಸಿಪಿ. ಈಗ ಟೊಮ್ಯಾಟೊ ಇಷ್ಟು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸಾಲ್ಟ್ನ ಎಷ್ಟು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿನ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಡ್ಕೊತಾ ಇದ್ದೀನಿ. ನಾವು ಇಷ್ಟು ಮಾಡ್ಕೊಳ್ಳೋಷ್ಟರಲ್ಲೇ ಆಲ್ರೆಡಿ ಕುಕ್ಕರ್ ವಿಷಲ್ ಆಯಿತು. 1 ವಿಷಲ್ ಆದರೆ ಸಾಕು. ನೋಡಿ, ಇಷ್ಟು ಮಾಡ್ಕೊಳ್ಳೋಷ್ಟರಲ್ಲೇ 1 ವಿಷಲ್ ಆಗಿ ಆಲ್ರೆಡಿ ಅಕ್ಕಿ ಬೇಳೆ ಬೆಂದೋಯ್ತು. ಈಗ ಅದಕ್ಕೆ ಕ್ಯಾರೆಟ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಕ್ಯಾರೆಟು, ಬೀನ್ಸು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನಿಧಾನವಾಗಿ ಬೇಯುತ್ತೆ ಅಂತ ಇದೆರಡನ್ನು ಫಸ್ಟಾಗಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇನ್ನೊಂದು ಇದಕ್ಕೆ ಮುಖ್ಯವಾಗಿ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ನುಗ್ಗೆಕಾಯಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆಕಾಯಿನ ಈಗಲೇ ಆ್ಯಡ್ ಮಾಡಿಬಿಡಿ, ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು. ಈಗ ನೋಡಿ, ಪೊಟ್ಯಾಟೊ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಪೊಟ್ಯಾಟೊ ಆ್ಯಡ್ ಮಾಡಿಕೊಂಡು ಎಲ್ಲ ನಾವು ಹಾಕಿರೋ ಈರುಳ್ಳಿ, ಟೊಮ್ಯಾಟೊ ಇದೆಲ್ಲದಕ್ಕೂ ಹೊಂದೋ ಥರ ತರಕಾರಿನ ಚೆನ್ನಾಗಿ ಕೈ ಆಡಿಸಿ. ಈಗ ನೋಡಿ, ಬದನೆಕಾಯಿ ಲಾಸ್ಟಲ್ಲಿ ಹಾಕೋಣ. ಯಾಕಂದರೆ ಬದನೆಕಾಯಿ ಬೇಗನೆ ಬೆಂದ್ಬಿಡುತ್ತೆ ಅಲ್ವಾ, ಹಾಗಾಗಿ ಅದನ್ನು ಲಾಸ್ಟಲ್ಲಿ ಹಾಕೋಣ. ಅಲ್ಲಿವರೆಗೂ ಇದು ಬೇಯ್ತಾ ಇರಲಿ. ಕ್ಯಾಪ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬಿಟ್ಬಿಡಿ. ಈಗ ನೋಡೋಣ. ನೋಡಿ, ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಸ್ವಲ್ಪ ಬೆಂದಿರುತ್ತೆ ಎಲ್ಲ ತರಕಾರಿ. ಈಗ ಬದನೆಕಾಯಿನ ಆ್ಯಡ್ ಮಾಡಿ. ಏಕೆಂದರೆ ಇದು ಸಾಫ್ಟ್ ಬದನೆಕಾಯಿ, ಹಾಗಾಗಿ ಗ್ರೀನ್ ಬದನೆಕಾಯಿ ಆಗಿರೋದ್ರಿಂದ ಇದು ಬೇಗನೆ ಬೇಯುತ್ತೆ. ಬದನೆಕಾಯಿ ಹಾಕಿ ಮಿಕ್ಸ್ ಕೊಟ್ಟಿದ ತಕ್ಷಣ ಈಗ ಇದಕ್ಕೆ ನುಗ್ಗೆಕಾಯಿನ ಆ್ಯಡ್ ಮಾಡೋಣ. ಯಾವಾಗಲೂ ಅಷ್ಟೇ ನುಗ್ಗೆಕಾಯಿನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನುಗ್ಗೆಕಾಯಿ ಬೇಗ ಬೆಂದೋಗ್ಬಿಟ್ರೆ ಎಲ್ಲ ಬಿಡ್ಕೊಂಬಿಡತ್ತೆ. ಹಾಗಾಗಿ ಈಗ ಇದಕ್ಕೆ ಸಾಂಬಾರ್ ಪೌಡರ್ ಬೌಲಲ್ಲೇ ನಾನು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರ್ ಪೌಡರು, ಖಾರದ ಪೌಡರು ಇದಿಷ್ಟು ತರಕಾರಿಗಳಿಗೆ ಹೊಂದೋ ಥರ ಒಂದು ಸಲ ಕೈ ಆಡಿಸಿ ಇದಕ್ಕೆ 1 ಗ್ಲಾಸ್ ಆಫ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಇದು ಏನೂ ಟೆನ್ಷನ್ ಬೇಡ, ನೀರು ಎಷ್ಟು ಹಾಕಬೇಕು ಏನು ಆ ಥರ ಎಲ್ಲ ಏನೂ ಇಲ್ಲ. ಇದು ಸಾಂಬಾರು ಕನ್ಸಿಸ್ಟೆನ್ಸಿಗೆ ಬಂದರೂ ನಡೆಯುತ್ತೆ. ಸಾಂಬಾರನ್ನ ಹೇಗೆ ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸಾಂಬಾರನ್ನ ಹೇಗೆ ಕುದಿಯೋಕೆ ಬಿಟ್ಬಿಡ್ತೀವಿ ಅಲ್ವಾ, ನೀರು ಥರ ಇರುತ್ತಲ್ವ ಸಾಂಬಾರು, ಹಾಗೆಯೇ ಇದನ್ನು ಕುದಿಯೋಕೆ ಬಿಟ್ಬಿಡಿ. ಆರಾಮವಾಗಿ ಕುದಿಯುತ್ತೆ. ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ದೀವಿ ನೋಡಿ. ಈಗ ಲಿಡ್ ತೆಗೆದು ನೋಡಿದರೆ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು ಸಲ ಬೆಂದಿದೆನಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಹದವಾಗಿ ಬೆಂದಿದೆ. ಈಗ ಇದಕ್ಕೆ ಹುಣಸೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ. ಹುಣಸೆ ರಸನೂ ಅಷ್ಟೇ ಮೇಯ್ನ್ ಇಂಗ್ರೀಡಿಯೆಂಟ್, ಮಿಸ್ ಮಾಡಬೇಡಿ. ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಗಾದರೆ ನಾನು ಇಷ್ಟು ಪ್ರಮಾಣದಲ್ಲಿ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದಷ್ಟು ಆ್ಯಡ್ ಮಾಡ್ಕೊಳ್ಳಿ, ಆದರೆ ತುಂಬ ಬೆಲ್ಲ ಬೇಡ. ಸ್ವಲ್ಪ ಸ್ವೀಟ್ ಅನಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಈ ಕಡೆ ಕುಕ್ಕರ್ ವಿಷಲ್ ಹಾಕೋಕ್ಕೆ ಅಂತ ಬಿಟ್ಟಿದ್ವಿ ಅಲ್ವಾ, ಇದು ಅಷ್ಟೇ ಹದವಾಗಿ ಬೆಂದಿದೆ ನೋಡಿ. ಬೇಳೆ ಅಕ್ಕಿ ಎರಡು ಹದವಾಗಿ ಬೆಂದಿದೆ. ಈಗ ನಾನು ರೈಸ್ ಕುಕ್ಕರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಕುಕ್ಕರಲ್ಲಿ ಮಾಡೋದು ಏನು ಅಡ್ವಾಂಟೇಜ್ ಅಂದರೆ, ಮಾರ್ನಿಂಗ್ ಮಾಡಿರ್ತೀವಿ ಅಂದರೆ ಮತ್ತು ಆಫ್ಟರ್ನೂನ್ ತಿನ್ನುವಾಗ ಜಸ್ಟ್ ಸ್ವಿಚ್ ಆನ್ ಮಾಡಿ ವಾರ್ಮ್ ಮೋಡಲ್ಲಿ ಆನ್ ಮಾಡಿಬಿಟ್ರೆ ರೀಹೀಟ್ ಆಗುತ್ತಲ್ವ, ಬಿಸಿ ಬಿಸಿ ತಿನ್ಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ರೈಸ್ ಕುಕ್ಕರ್ಗೆ ನಾವು ಬೆಂದಿರೋ ಅಂಥ ಸಾಂಬಾರು ಕನ್ಸಿಸ್ಟೆನ್ಸಿಲಿರೋ ಅಂಥ ಇದನ್ನು ಹಾಕ್ಕೊಂಡು ರೈಸ್ ಕುಕ್ಕರಲ್ಲಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ. ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಈಗ ರೆಡಿ ಆಗಿತ್ತಲ್ವ ಬೇಳೆ ಮತ್ತು ರೈಸು, ಅದನ್ನು ಈ ರೈಸ್ ಕುಕ್ಕರ್ಗೆ ಶಿಫ್ಟ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಈಗ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಇದು ಕುದೀತಾ ಇರುತ್ತೆ. ಈಗ ರೈಸ್ ಕುಕ್ಕರ್ ವಾರ್ಮ್ ಮೋಡಿಗೆ ಬರೋ ತನಕ ಬಿಟ್ಬಿಟ್ರೆ ನಮಗೆ ರೈಸ್ ರೆಡಿ ಆಯಿತು ಅಂತ. ಈಗ ಈ ಕಡೆ ಒಗ್ಗರಣೆಗೆ ನಾನು ಇಲ್ಲೊಂದು ಕಡಾಯಿ ರೆಡಿ ಮಾಡ್ಕೊಂಡಿದ್ದೀನಿ. ಕಡಾಯಿ ಇಟ್ಕೊಂಡು ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಹಾಗೆ ಇಂಗು ಇಷ್ಟು ಮಾತ್ರ ಇಂಗ್ರೀಡಿಯೆಂಟ್ನ ರೆಡಿ ಇಟ್ಕೊಂಡಿರಬೇಕು ಒಗ್ಗರಣೆಗೆ ಅಂತ. ಪ್ಯಾನ್ ಕಾದಿದ ತಕ್ಷಣ ಸಾಸಿವೆ, ಜೀರಿಗೆ ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವನ್ನ ಅಟ್ ಎ ಟೈಮಲ್ಲಿ ಒಂದೇ ಸಲ ಹಾಕಿಬಿಡ್ತಾಯಿದ್ದೀನಿ. ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಇದು ಹೊಂಬಣ್ಣ ಬರೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡುವಾಗ ಒಗ್ಗರಣೆ ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಯಾವಾಗಲೂ ಒಗ್ಗರಣೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಿಕೊಂಡ್ರೆ ನಾವು ಮಾಡಿರೋ ಅಡುಗೆಗೆ ಒಗ್ಗರಣೆನ ಮಿಕ್ಸ್ ಮಾಡಿದಾಗ ಅಲ್ಟಿಮೇಟ್ ಸ್ಮೆಲ್ ವಿತ್ ಟೇಸ್ಟ್ ಎನ್ಹಾನ್ಸ್ಡ್ ಆಗುತ್ತೆ. ಹಾಗಾಗಿ ಒಗ್ಗರಣೆ ಮಾತ್ರ ಇದೇ ಥರ ಕೊಟ್ಟರೆ ಚೆನ್ನಾಗಿ ಬರುತ್ತೆ ನಮ್ಮ ರೆಸಿಪಿ. ಈಗ ನೋಡಿ, ಒಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಈಗ ಒಗ್ಗರಣೆ ರೆಡಿ ಆಯಿತು. ಈಗ ಇಂಡೆಕ್ಸ್ನ ಆಫ್ ಮಾಡ್ಕೊಳ್ಳೋಣ. ಒಗ್ಗರಣೆ ರೆಡಿ ಆಯ್ತಲ್ವಾ, ಹಾಗಾಗಿ ಈಗ ಬನ್ನಿ ಸಾಂಬಾರು ರೈಸ್ಗೆ ಒಗ್ಗರಣೆನ ಮಿಕ್ಸ್ ಮಾಡೋಣ. ಘಮ ಘಮ ಅಂತಿದೆ, ಮನೆ ತುಂಬ ಪರಿಮಳ, ಘಮ ಘಮ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ರೈಸ್. ಒಂದು ಒಳ್ಳೆ ಮಿಕ್ಸ್ ಕಟ್ಟಿದ ತಕ್ಷಣ ನೋಡಿ ಹೇಗೆ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ, ಅಲ್ಟಿಮೇಟ್ ರೆಸಿಪಿ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಹಾಗೆ ನೋಡಿ ನುಗ್ಗೆಕಾಯಿ ಒಂದೊಂದು ಹಾಕೊತಾ ಇದ್ರೆ ಸೂಪರ್. ಈಗ ಟೇಸ್ಟ್ ಮಾಡೋಣ. ವಾವ್, ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ಟೇಸ್ಟ್, ತುಂಬಾ ಅಲ್ಟಿಮೇಟ್ ಆಗಿದೆ. ನೀವು ಟ್ರೈ ಮಾಡಿ ರೆಸಿಪಿನ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.